Hello students, this is the video which is explaining a solution to the problem on redemption of preference shares which has come in the university examination for 24 marks. Let me first read the problem. The following is the summarized balance sheet of Saubhagya Limited as on 31st March 2019. ನಾನು ಬ್ಯಾಲೆನ್ಸ್ ಶೀಟ್ ಓದುವಾಗಲೇ ಬ್ಯಾಲೆನ್ಸ್ ಶೀಟ್ನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಬ್ಯಾಲೆನ್ಸ್ ಶೀಟ್. Liabilities 6,000, 8% redeemable preference shares of rupees 100 each fully paid. 6,000 8% redeemable preference shares ಇದೆ. ಪ್ರತಿಯೊಂದು ಶೇರ್ನ ಬೆಲೆ 100 ರೂಪಾಯಿ ಮತ್ತು ಆ ಶೇರುಗಳು ಫುಲ್ಲಿ ಪೇಡ್ ಆಗಿವೆ ಅಂತ ಹೇಳಿದ್ರೆ these preference shares can be redeemed because the provision of the Companies Act of 2013 ಏನು ಹೇಳುತ್ತೆ ಅಂತ ಹೇಳಿದ್ರೆ ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ಸ್, ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ಗಳನ್ನು ಮಾತ್ರ ನಾವು ರಿಡೀಮ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುತ್ತೆ. ಲೆಟ್ ಮಿ ರೀಡ್ ದ ನೆಕ್ಸ್ಟ್ ಒನ್. 3,000 9% redeemable preference shares of rupees 100, rupees 75 paid up. ನೀವು ಈ ಕ್ಲಾಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಗಮನಿಸಿದ್ರೆ 100 ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ಗಳು ಬಟ್ 75 ರೂಪಾಯಿ ಮಾತ್ರ ಪೇಮೆಂಟ್ ಆಗಿದೆ ಅಂತ ಹೇಳಿದ್ರೆ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಆಯಿತು. ಕಂಪನೀಸ್ ಆಕ್ಟ್ ಆಫ್ 2013 ನ ಪ್ರೊವಿಷನ್ ಏನು ಹೇಳುತ್ತೆ? ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದಾಗ್ಯೂ ನೀವು ರಿಡೀಮ್ ಮಾಡಬೇಕು ಅಂತ ಬಯಸಿದ ಪಕ್ಷದಲ್ಲಿ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದ್ರೆ ಇಲ್ಲಿ ಏನು 75 ರೂಪಾಯಿ ಪೇಮೆಂಟ್ ಆಗಿದೆ, ಏನು 25 ರೂಪಾಯಿ ಪೇಮೆಂಟ್ ಆಗಲಿಲ್ಲ, ಆ 25 ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ನೀವು ಕಾಲ್ ಮಾಡಬೇಕು ಕೊಡಿ ಅಂತ ಶೇರ್ ಹೋಲ್ಡರ್ಸ್ಗೆ. ತದನಂತರದಲ್ಲಿ ಅವರು ಕೊಟ್ಟ ಹಣವನ್ನು ನಾವಿಲ್ಲಿ ರೆಕಾರ್ಡ್ ಕೂಡ ಮಾಡಬೇಕಾಗುತ್ತೆ. ಹಾಗಾದ್ರೆ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಇದ್ದಾಗ ಅವುಗಳನ್ನು ಲೆಕ್ಕದಲ್ಲಿ ಎಲ್ಲಿಯಾದರೂ ರಿಡೀಮ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ನಾವು ರಿಡೀಮ್ ಮಾಡಬೇಕು. ರಿಡೀಮ್ ಮಾಡುವಾಗ ಪಾರ್ಟ್ಲಿ ಪೇಯ್ಡ್ ಅನ್ನು ನಾವು ಫುಲ್ಲಿ ಪೇಯ್ಡ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಫುಲ್ಲಿ ಪೇಯ್ಡ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ನಾವು 2 ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡಬೇಕು. ಒನ್ ಫಾರ್ ಮೇಕಿಂಗ್ ದ ಫೈನಲ್ ಕಾಲ್, ದ ಅದರ್ ಒನ್ ವಿಲ್ ಬಿ ಫಾರ್ receiving the money on the final call that you have made to convert the partly paid shares into fully paid shares. I hope you have understood that in this problem there are 2 classes of redeemable preference shares, one fully paid, the other one partly paid. Let us move further. 1,50,000 equity shares of rupees 10 each fully paid, 15 lakhs equity shares ಇವೆ. 15 ಲಕ್ಷ ಮೌಲ್ಯದ್ದು, 1.5 ಲಕ್ಷ number of equity shares. Capital reserve 1 lakh, securities premium 60,000, revenue reserve 6 lakhs, other liabilities 3,60,000. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಂಪನಿ ಹ್ಯಾಸ್ only one divisible profits, that too in the form of revenue reserve amounting to rupees 6 lakhs. The other 2, capital reserve and security premium, are not the divisible profits. Avugalu divisible profits alla. Let us move on to the assets. Sundry assets 26 lakhs 20,000, cash at bank 8,25,000. Total of the balance sheet is 34,45,000. It was decided to redeem both the classes of preference shares at a premium of 5%. ಇದು ಬಹಳ ಇಂಟ್ರೆಸ್ಟಿಂಗ್. ಈಗ ಏನು ಕಂಪನಿ ನಿರ್ಧಾರ ಮಾಡುತ್ತಂತೆ 2 ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡೋದಕ್ಕೆ. 2 ಕ್ಲಾಸಸ್ ಅಂತ ಹೇಳಿದ್ರೆ ಒಂದು ಫುಲ್ಲಿ ಪೇಯ್ಡ್ ಇದೆ, ಇನ್ನೊಂದು ಪಾರ್ಟ್ಲಿ ಪೇಯ್ಡ್ ಇದೆ. ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ, ರಿಡೀಮ್ ಮಾಡಬಹುದು. ಬಟ್ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ಗೆ ಕಂಪನೀಸ್ ಆಕ್ಟ್ ಹೇಳುತ್ತೆ ನೋ, ಯು ಕಾಂಟ್ ರಿಡೀಮ್.
ಹಾಗಾದ್ರೆ ನಾವು ಏನು ಮಾಡಬೇಕು, ಇವರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಫುಲ್ಲಿ ಪೇಯ್ಡ್ ಆಗಿ ಕನ್ವರ್ಟ್ ಮಾಡಿ ನಂತರದಲ್ಲಿ ನೀವು ರಿಡೀಮ್ ಮಾಡಬೇಕಾಗ್ತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಪಾರ್ಟ್ಲಿ ಪೇಯ್ಡ್ ಅನ್ನು ಫುಲ್ಲಿ ಪೇಯ್ಡ್ ಆಗಿ ಕನ್ವರ್ಟ್ ಮಾಡಿ ದೆನ್ ಯು ಹ್ಯಾವ್ ಟು ರಿಡೀಮ್ ದಟ್ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಆಸ್ ವೆಲ್, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಬಿ fully paid when you convert partly paid into fully paid. How to convert? You have to make a final call and you have to receive the money. Only then the partly paid preference shares will be converted into fully paid preference shares. Let us move further. The company issues for cash so many equity shares of rupees 10 each at a premium of 10% as per necessary to provide for the redemption of both classes of preference shares which could not otherwise be redeemed. ಅಂದ್ರೆ ಏನರ್ಥ, ಕಂಪನಿ ಎರಡೂ ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ರಿಡೀಮ್ ಮಾಡುವುದು ಅಂತ ನಿರ್ಧಾರ ಮಾಡಿತಲ್ಲ, ಎಷ್ಟಕ್ಕೆ, ಎಟ್ ಎ ಪ್ರೀಮಿಯಂ ಆಫ್ 5% ಗೆ ರಿಡೀಮ್ ಮಾಡುವುದು ಅಂತ ನಿರ್ಧಾರ ಮಾಡಿತಲ್ಲ, ಆ ರಿಡೀಮ್ ಮಾಡುವ ಉದ್ದೇಶದಿಂದ ಕಂಪನಿ ಏನ್ ಮಾಡುತ್ತೆ ಗೊತ್ತಾ, ಹೊಸ ಷೇರುಗಳನ್ನು ಇಶ್ಯೂ ಮಾಡುತ್ತಂತೆ. ಎಷ್ಟು ಷೇರುಗಳನ್ನು ಇಶ್ಯೂ ಮಾಡುತ್ತೆ ಅಂತ ಹೇಳಿದ್ರೆ which could not otherwise be redeemed. which could not otherwise be redeemed ಅಂತ ಹೇಳಿದ್ರೆ ಡಿವಿಸಿಬಲ್ ಪ್ರಾಫಿಟ್ ನಿಂದ ಕೊಡ್ಲಿಕ್ಕೆ ಆಗದ ಮೊತ್ತದ ಬಾಬ್ತು ಕಂಪನಿ ಹೊಸ ಷೇರುಗಳನ್ನು ರಿಡೀಮ್ ಮಾಡುತ್ತಂತೆ. ಎಷ್ಟು ಡಿವಿಸಿಬಲ್ ಪ್ರಾಫಿಟ್ಸ್ ನಿಂದ ಕೊಡ್ಲಿಕ್ಕೆ ಆಗ್ತದೆ ಅಷ್ಟು ಕೊಡುತ್ತದೆ, ಪ್ಲಸ್ ಉಳಿದ ಬಾಕಿ ಎಷ್ಟು ಕೊಡ್ಲಿಕ್ಕೆ ಬಾಕಿ ಉಂಟು ಆ ಮೊತ್ತದ ಬಾಬ್ತು ಫ್ರೆಶ್ ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತಂತೆ. ಅದು ಎಷ್ಟು ಅಂತ ನಾನು ವರ್ಕಿಂಗ್ ನೋಟ್ ನಲ್ಲಿ ನಿಮಗೆ ಮತ್ತೆ ಹೇಳ್ತೇನೆ. ಇನ್ನೊಂದು ಗಮನಿಸಿ, ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್ಡ್ ಅಂಡ್ ಆಲ್ ದ ಮನಿ ವಾಸ್ ರಿಸೀವ್ಡ್. ಹೊಸ ಶೇರ್ ಏನು ಇಶ್ಯೂ ಮಾಡುತ್ತೆ ಪಬ್ಲಿಕ್ಗೆ ಅದು ಫುಲ್ಲಿ ಸಬ್ಸ್ಕ್ರೈಬ್ ಆಗುತ್ತಂತೆ, ಹಣ ಬರುತ್ತೆ ಕಂಪನಿಗೆ. ಇದರ ನಂತರದ ವಾಕ್ಯ ಗಮನಿಸಿ, then the company made a bonus issue for 1 share for every 3 shares held for the existing shareholders. existing shareholders ಗೆ ಮತ್ತೆ ಕಂಪನಿ ಬೋನಸ್ ಇಶ್ಯೂ ಮಾಡುತ್ತಂತೆ. ಎಷ್ಟು ಇಶ್ಯೂ ಮಾಡುತ್ತೆ, ಪ್ರತಿ 3 ಶೇರ್ಸ್ಗೆ ಒಂದರಂತೆ ಬೋನಸ್ ಇಶ್ಯೂ ಮಾಡುತ್ತೆ. ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಒಂದು ಕೊಡಲಿಕ್ಕೆ ಬಯಸ್ತೇನೆ. when the company makes the bonus issue, that too after the fresh issue, ನೀವು ಬೋನಸ್ ಶೇರ್ಸ್ ಅನ್ನು ಲೆಕ್ಕಾಚಾರ ಮಾಡುವಾಗ ಆಲ್ರೆಡಿ ಕಂಪನಿಯ ಬಳಿಯಲ್ಲಿರುವಂತಹ ಷೇರುಗಳು, ಈಕ್ವಿಟಿ ಶೇರ್ಸ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಪ್ಲಸ್ ಹೊಸ ಷೇರು ಎಷ್ಟು ಕಂಪನಿ ಇಶ್ಯೂ ಮಾಡುತ್ತೆ ಪಬ್ಲಿಕ್ಗೆ, ಅವು ಎರಡನ್ನು ಪರಿಗಣಿಸಿ ಟೋಟಲ್ ಮಾಡಿ ಬೋನಸ್ ಅನ್ನು ಲೆಕ್ಕಾಚಾರ ಮಾಡಬೇಕು. ಇದು ಬಹಳ ಮುಖ್ಯ. ಕಂಪನಿ ಬೋನಸ್ ಶೇರ್ಸ್ ಅನ್ನು ಇಶ್ಯೂ ಮಾಡುವಾಗ that too after the issue of fresh shares ಮಾಡಿದಾಗ ಆಲ್ರೆಡಿ ಎಷ್ಟು ಶೇರ್ಸುಗಳು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಲ್ಲಿ ಉಂಟು ಈಕ್ವಿಟಿ ಶೇರ್ಸ್, ಅದಕ್ಕೆ ಹೊಸ ಷೇರುಗಳನ್ನು ಆಡ್ ಮಾಡಿದ ನಂತರ ಬೋನಸ್ ಅನ್ನು ಲೆಕ್ಕ ಮಾಡಬೇಕಾಗ್ತದೆ. ಪ್ರಾಬ್ಲಮ್ ನಲ್ಲಿ ಅವರು ಹೇಳದ ಹೊರತು ನೀವು ಇದೇ ರೀತಿ ಮಾಡಬೇಕಾಗ್ತದೆ. ಬೋನಸ್ ಕ್ಯಾಲ್ಕುಲೇಟ್ ಮಾಡುವಾಗ ಹೊಸ ಶೇರ್ಸ್ಗಳು ಪ್ಲಸ್ ಆಲ್ರೆಡಿ ಇರುವ ಈಕ್ವಿಟಿ ಶೇರ್ಸ್ ಅನ್ನು ಎರಡನ್ನು ಸೇರಿಸಿ ಬೋನಸ್ ಅನ್ನು ಲೆಕ್ಕ ಮಾಡಬೇಕು. ಅವರು ಎಲ್ಲಿಯಾದರೂ ಹೇಳಿದ್ರೆ ಮಾತ್ರ, ಹೊಸ ಷೇರುಗಳಿಗೆ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನೀವು ಹೊಸ ಷೇರುಗಳನ್ನು ಬಿಟ್ಟು ಲೆಕ್ಕಾಚಾರ ಮಾಡಬೇಕಾಗ್ತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ವಿ ಆರ್ ರಿಕ್ವೈರ್ಡ್ ಟು ಪಾಸ್ ದ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಂಪ್ಷನ್. ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಫಸ್ಟ್ ವರ್ಕಿಂಗ್ ನೋಟ್ ಆಗಿ ಕೆಲವು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮಗೆ ಗೊತ್ತು ಈ ಲೆಕ್ಕದಲ್ಲಿ ವಿ ಹ್ಯಾವ್ ಟು ರಿಡೀಮ್ ಬೋತ್ ದ ಕ್ಲಾಸಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. one fully paid, the other one though it was partly paid, we converted into fully paid. ಎರಡು ಶೇರ್ಸ್ ಅನ್ನು ನಾವು ಈಗ ಏನ್ ಮಾಡಬೇಕಾಗ್ತದೆ, we have to redeem those 2 classes of shares. ಎರಡು ಫುಲ್ಲಿ ಪೇಯ್ಡ್ ಆಗಿರುತ್ತೆ. ಯಾವುದೆಲ್ಲ, ಒಂದು 6,000 8% redeemable preference shares of ₹100 each, fully paid 6 ಲಕ್ಷ. ಇನ್ನೊಂದು 3,000 9% redeemable preference shares of ₹100, ಅದು 75 ಇತ್ತು, ನಾವೀಗ ಫುಲ್ಲಿ ಪೇಯ್ಡ್ ಆಗಿ ಮಾಡಿರ್ತೇವೆ. ಸೊ 3 lakh 9 lakh ಆಗುತ್ತೆ. ಅಂಡ್ ವಿ ನೋ ದಟ್ company is going to redeem the preference shares at a premium of 5%. So we have to add the premium on redemption, 5% of 9 lakh which comes to 45,000. Total amount ಎಷ್ಟು ಬೇಕಾಗ್ತದೆ ಈಗ ಕಂಪನಿಗೆ, 9,45,000 ಬೇಕಾಗುತ್ತೆ. ನಾನು ನೋಟ್ ಆಗಿ ಕೊಟ್ಟಿದ್ದೇನೆ, ಗಮನಿಸಬಹುದು ನೀವು ಇಲ್ಲಿ. 3,000 9% redeemable preference shares of 75 paid up ಇತ್ತು. ನಾವೇನ್ ಮಾಡ್ತೇವೆ, we are going to convert them into fully paid because only fully paid preference shares can be redeemed.
ಹಾಗಾಗಿ 2,45,000 ಇತ್ತು, 25 ರೂಪಾಯಿ ಪ್ರಕಾರ ನಾನು ಕಾಲ್ ಮಾಡ್ತೇನೆ. 3,000 ಶೇರ್ಸ್ನ ಮೇಲೆ 25 ರೂಪಾಯಿ ಪ್ರಕಾರ ಬರ್ತದೆ, 75,000 ರೂಪಾಯಿ ಕಂಪನಿಗೆ ಬರ್ತದೆ. ಇದು ಬಹಳ ಮುಖ್ಯ ಆಗ್ತದೆ. ಲೆಟ್ ಮಿ ಪ್ರೊಸೀಡ್ ಫರ್ದರ್. Let us now calculate the number of new shares to be issued to the public, because company is going to issue the new shares. ಎಷ್ಟು ಡಿವಿಸಿಬಲ್ ಪ್ರಾಫಿಟ್ ನಿಂದ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅಷ್ಟು ಮೊತ್ತಕ್ಕೆ ಮಾತ್ರ ಫ್ರೆಶ್ ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ. ನೋಡೋಣ ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡುತ್ತೆ. ಕಂಪನಿಗೆ ಎಷ್ಟು ಹಣ ಬೇಕು? 9,45,000 ಬೇಕು. ಎಷ್ಟು ಡಿವಿಸಿಬಲ್ ಪ್ರಾಫಿಟ್ಸ್ ನಲ್ಲಿದೆ? ದೇರ್ ಇಸ್ ಓನ್ಲಿ ಒನ್ ಡಿವಿಸಿಬಲ್ ಪ್ರಾಫಿಟ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ರೆವೆನ್ಯೂ ರಿಸರ್ವ್. ಎಷ್ಟಿದೆ ಅದರಲ್ಲಿ? 6 ಲಕ್ಷ. 6 ಲಕ್ಷಕ್ಕೆ 6 ಲಕ್ಷ ಬಳಸ್ಕೊಳ್ತದೆ. ಒಟ್ಟು ಎಷ್ಟು ಬೇಕು ಇನ್ನು ಬಾಕಿ? 3,45,000. ಈ 3,45,000ದಲ್ಲಿ 45,000 ಈಸ್ ಪ್ರೀಮಿಯಂ ಆನ್ ರಿಡಂಪ್ಷನ್. ಪ್ರೊವಿಷನ್ ಆಫ್ ಕಂಪನೀಸ್ ಆಕ್ಟ್ ಏನ್ ಹೇಳುತ್ತೆ? 2013 ಇದು. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನು ಯು ಹ್ಯಾವ್ ಟು ಪ್ರೊವೈಡ್ ಇಟ್ ಫ್ರಮ್ ದ ಸೆಕ್ಯೂರಿಟೀಸ್ ಪ್ರೀಮಿಯಂ ಬ್ಯಾಲೆನ್ಸ್ ಇಫ್ ದ ಕಂಪನಿ ಹ್ಯಾಸ್. ಅದು ಇಲ್ಲ ಅಂತಾದ್ರೆ ಮಾತ್ರ ಡಿವಿಸಿಬಲ್ ಪ್ರಾಫಿಟ್ ನಿಂದ ಕೊಡಬೇಕು. ಈ ಲೆಕ್ಕದಲ್ಲಿ ನೀವು ಗಮನಿಸಿದ್ದೀರಿ ಏನಂತ? ಕಂಪನಿಯ ಬಳಿಯಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂನಲ್ಲಿ 60,000 ರೂಪಾಯಿ ಉಂಟು, 45,000 ಹೇಗೂ ಕೊಡಬಹುದು. ಹಾಗಾಗಿ ಕಂಪನಿ ಹ್ಯಾಸ್ ಟು ಮೇಕ್ ಯೂಸ್ ಆಫ್ ದ ಸೆಕ್ಯೂರಿಟಿ ಪ್ರೀಮಿಯಂ ಅಮೌಂಟ್ ಟು ಮೇಕ್ ದ ಪೇಮೆಂಟ್ ಆಫ್ ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಹಾಗಾಗಿ ಆ 45,000ವನ್ನು ಸೆಕ್ಯೂರಿಟಿ ಪ್ರೀಮಿಯಂನಿಂದ ಕೊಡುವ ಕಾರಣದಿಂದ ಕಂಪನಿಗೆ ಇನ್ನು ಎಷ್ಟು ಬೇಕಾಗ್ತದೆ ಕೇಳಿದರೆ 3 ಲಕ್ಷ ಮಾತ್ರ ಬೇಕಾಗ್ತದೆ. ದಟ್ ಹ್ಯಾಸ್ ಟು ಬಿ ರೈಸ್ಡ್ ಫ್ರಮ್ ದ ಫ್ರೆಶ್ ಇಶ್ಯೂ. ಫ್ರೆಶ್ ಇಶ್ಯೂನಿಂದ ರೈಸ್ ಮಾಡಬೇಕು. ಹಾಗಾಗಿ ನಂಬರ್ ಆಫ್ ಫ್ರೆಶ್ ಇಶ್ಯೂ ಅನ್ನು ನಾವು ಲೆಕ್ಕಾಚಾರ ಮಾಡುವ. 3 ಲಕ್ಷ ವಿಲ್ ಬಿ ಡಿವೈಡೆಡ್ ಬೈ ಶೇರ್ ಪ್ರೈಸ್ ವಿಚ್ ಇಸ್ 10. 30,000 ಶೇರ್ಸ್ ಆಯಿತು ಆಫ್ ₹10. ಇಶ್ಯೂ ಮಾಡಿದಾಗ ಕಂಪನಿಗೆ ಯಾವ ರೀತಿಯಲ್ಲಿ ಹಣ ಬರ್ತದೆ ನಮಗೆ ಗೊತ್ತು. ನ್ಯೂ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಪ್ರೀಮಿಯಂ ಇನ್ ದಿಸ್ ಪ್ರಾಬ್ಲಮ್. ಕಂಪನಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿ 3 ಲಕ್ಷ ಬರ್ತದೆ 10 ರೂಪಾಯಿ ಪ್ರಕಾರ 30,000 ಮೇಲೆ. ಆಸ್ ಸೆಕ್ಯೂರಿಟಿ ಪ್ರೀಮಿಯಂ 10% ಲೆಕ್ಕಾಚಾರ ಮಾಡಿದಾಗ ಇಟ್ ವಿಲ್ ಬಿ 30,000 ಬರುತ್ತೆ. ಯು ಮಸ್ಟ್ ಬಿ ಎಕ್ಸ್ಟ್ರಾ ಕೇರ್ಫುಲ್ ವೈಲ್ ಯು ಕ್ಯಾಲ್ಕುಲೇಟ್ ದ ಅಮೌಂಟ್. The total amount that the company receives will be 3,30,000. ಗೊತ್ತಾಯಿತು ಅಂತ ಎಣಿಸ್ತೇನೆ. ಹೊಸ ಷೇರುಗಳ ರೂಪದಲ್ಲಿ 30,000 ಶೇರ್ಸ್ ಅನ್ನು ಕಂಪನಿ ಇಶ್ಯೂ ಮಾಡುತ್ತೆ. ಸರಿ ತಾನೆ? Let us pass the journal entries one by one. One for making the final call, because we know that partly paid shares need to be converted into fully paid preference shares. ಕಾಲ್ ಮಾಡುವ ಅಂತ ಹೇಳಿದ್ರೆ company has to receive the money. Right now, so we have to pass the entry. 9% redeemable preference share final call account debit. ಎಷ್ಟು ಕಾಲ್ ಮಾಡುತ್ತೆ? 3,000 ಶೇರ್ನ ಮೇಲೆ 25 ರೂಪಾಯಿ ಪ್ರಕಾರ 75,000 ಹಣ ಬರಲಿಕ್ಕೆ ಬಾಕಿ ಇರ್ತದೆ. ಹಾಗಾಗಿ ಡೆಬಿಟ್ ಮಾಡಬೇಕಾಗ್ತದೆ. To equity share capital account 75,000. To that extent, the capital amount will increase. Entry for the final call made to convert partly paid shares into fully paid. ಕಾಲ್ ಮಾಡಿದ್ದು ಈಗ ಹಣ ಬಂದದಕ್ಕೆ ಜರ್ನಲ್ ಎಂಟ್ರಿ ತೋರಿಸಬೇಕು. ಹಣ ಬಂತು ಅಂತಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ವಿಲ್ ಇನ್ಕ್ರೀಸ್. ಬ್ಯಾಂಕ್ ಅಕೌಂಟ್ ಡೆಬಿಟ್ 75,000 ಟು ಏನು ನಾನು ಆಲ್ರೆಡಿ ಬರಲಿಕ್ಕೆ ಬಾಕಿ ಉಂಟು ಅಂತ ತೋರಿಸಿದ್ದೇನೆ. ಎಂಟ್ರಿ ನಂಬರ್ 1 ನಲ್ಲಿ ಐ ಹ್ಯಾವ್ ಡೆಬಿಟೆಡ್ 9% ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್. ಅದು ಬಂದ ಕಾರಣದಿಂದ ಐ ಹ್ಯಾವ್ ಟು ಕ್ಲೋಸ್ ಇಟ್ ನೌ ಬೈ ಕ್ರೆಡಿಟಿಂಗ್ to 9% redeemable preference share final call account 75,000. Entry for the receipt of final call money on partly paid shares. ಈಗ ಏನಾಯಿತು? ಈ ಜರ್ನಲ್ ಎಂಟ್ರಿ ಪಾಸ್ ಮಾಡುವುದರ ಮೂಲಕ fully paid preference shares ಆಯಿತು. ಸರಿ ತಾನೆ? Let us move further. Company makes in this problem the fresh issue. Fresh issue ಮಾಡುತ್ತೆ. Fresh issue ಮಾಡೋದಕ್ಕೆ ಏನು ಎಂಟ್ರಿ? Fresh issue is made at a premium. ಬ್ಯಾಂಕ್ ಅಕೌಂಟ್ ಡೆಬಿಟ್ ಬಿಕಾಸ್ ಕಂಪನಿ ರಿಸೀವ್ಸ್ ಮನಿ. ಎಷ್ಟು ಬರುತ್ತೆ? 3,30,000. 3 lakh ಕ್ಯಾಪಿಟಲ್ ನ ರೂಪದಲ್ಲಿ, 30,000 ಎಕ್ಸಾಕ್ಟ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ನ ರೂಪದಲ್ಲಿ ಬರುತ್ತೆ. ಸೊ ವಿಲ್ ಬಿ ಪಾಸಿಂಗ್ ದ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ 3,30,000 ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 3 lakh ಟು ಸೆಕ್ಯೂರಿಟಿ ಪ್ರೀಮಿಯಂ 30,000. ಎಂಟ್ರಿ ಫಾರ್ ದ ನ್ಯೂ ಶೇರ್ಸ್ issued at a premium. We know that Companies Act of 2013 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಷ್ಟು ಡಿವಿಸಿಬಲ್ ಪ್ರಾಫಿಟ್ ಅನ್ನು ನೀವು ಬಳಸ್ಕೊಳ್ತೀರಿ ನಾಮಿನಲ್ ಅಮೌಂಟ್ ಅನ್ನು ಕೊಡೋದಕ್ಕೆ, ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ವಿ ನೋ ದಟ್ ಇನ್ ದಿಸ್ ಪ್ರಾಬ್ಲಮ್ ವಿ ಆರ್ ಯೂಸಿಂಗ್ ಡಿವಿಸಿಬಲ್ ಪ್ರಾಫಿಟ್ ಟು ದ ಎಕ್ಸ್ಟೆಂಟ್ ಆಫ್ 6 lakhs. ಹಾಗಾದ್ರೆ 6 lakhs ಅನ್ನು ನಾನು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ರೆವಿನ್ಯೂ ರಿಸರ್ವ್ನಿಂದ ತೆಗೆದು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ರೆವಿನ್ಯೂ ರಿಸರ್ವ್ ನಲ್ಲಿ ಡಿಕ್ರೀಸ್ ಆಗ್ತದೆ, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ನಲ್ಲಿ ಇನ್ಕ್ರೀಸ್ ಆಗ್ತದೆ. ವಿ ನೋ ದಟ್
ರೆವಿನ್ಯೂ ರಿಸರ್ವ್ ಕ್ರೆಡಿಟ್ ಬ್ಯಾಲೆನ್ಸ್ ಉಂಟು, ಡಿಕ್ರೀಸ್ ಆಗ್ತದೆ ಅಂತ ಹೇಳಿದ್ರೆ ನಾನು ಡೆಬಿಟ್ ಮಾಡಬೇಕು. ರೆವಿನ್ಯೂ ರಿಸರ್ವ್ ಅಕೌಂಟ್ ಡೆಬಿಟ್ 6 lakhs ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ 6 lakhs. ಈಗ ರೆವಿನ್ಯೂ ರಿಸರ್ವ್ ಅಕೌಂಟ್ ಕ್ಲೋಸ್ ಆಯಿತು ಬಿಕಾಸ್ ಐ ಆಮ್ ಫುಲ್ಲಿ ಯುಟಿಲೈಸಿಂಗ್ ಇಟ್. ಅದರ ಬದಲಿಗೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ನಲ್ಲಿ 6 ಲಕ್ಷ ಬ್ಯಾಲೆನ್ಸ್ ಬಂತು. ಎಂಟ್ರಿ ಫಾರ್ ದ ನಾಮಿನಲ್ ಅಮೌಂಟ್ ರಿಡೀಮ್ಡ್ ಫ್ರಮ್ ದ ಡಿವಿಸಿಬಲ್ ಪ್ರಾಫಿಟ್ಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ಇದು ಕಂಪನೀಸ್ ಆಕ್ಟ್ ನ ಪ್ರೊವಿಷನ್, ಇದು ಮಾಡಲೇಬೇಕಾದ ಜನರಲ್ ಎಂಟ್ರಿ, ಹಾಗಾಗಿ ಮಾಡಿ. ವಿ ಆಲ್ಸೋ ನೋ ದಟ್ ಕಂಪನಿ ಈಸ್ ಗೋಯಿಂಗ್ ಟು ರಿಡೀಮ್ ದ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಂ. ಪ್ರೀಮಿಯಂ ಅನ್ನು ನಾವು ಯಾವುದರಿಂದ ಕೊಡೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೆಕ್ಯೂರಿಟಿ ಪ್ರೀಮಿಯಂ ನಿಂದ ಕೊಡೋದು. ಸೆಕ್ಯೂರಿಟಿ ಪ್ರೀಮಿಯಂ ನಲ್ಲಿ ಯಾವ ಬ್ಯಾಲೆನ್ಸ್ ಉಂಟು? ಕ್ರೆಡಿಟ್ ಬ್ಯಾಲೆನ್ಸ್ ಉಂಟು 60,000. ಅದರಲ್ಲಿ 45,000 ನಾನು ಬಳಸಿಕೊಳ್ಳುವ ಕಾರಣದಿಂದ ಅದರಲ್ಲಿ ಕಡಿಮೆ ಆಗ್ತದೆ, ನೀಡ್ ಟು ಬಿ ಡೆಬಿಟೆಡ್. ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ 45,000 ಯಾವುದಕ್ಕೆ ನಾನು ಬಳಸ್ಕೊಳ್ತಾ ಇದ್ದೇನೆ? ಒಂದು ಲಯಬಿಲಿಟಿ. ಯಾವುದದು? ಐ ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಆಫ್ ಪ್ರೀಮಿಯಂ. ಹಾಗಾಗಿ there will be an increase in liability to premium on redemption of preference shares account 45,000. Entry for the premium on redemption of preference shares provided. Let us pass the journal entry for transferring the amount due to the shareholders. Shareholders ಗೆ ಎರಡು ರೀತಿಯ ಅಮೌಂಟ್ಗಳು ನಾವು ಟ್ರಾನ್ಸ್ಫರ್ ಮಾಡಬೇಕು. ಒಂದು ಅವರ ಕ್ಯಾಪಿಟಲ್ ಅಕೌಂಟ್ ನಲ್ಲಿರುವ ಬ್ಯಾಲೆನ್ಸ್, ಇನ್ನೊಂದು ಪ್ರೀಮಿಯಂ ಏನು ನಾವು ಕೊಡಬೇಕು ಅದು. ಟ್ರಾನ್ಸ್ಫರ್ ಮಾಡುವಲ್ಲ, ಬೋತ್ ಆರ್ ಲಯಬಿಲಿಟಿ. ನಾನು ಟ್ರಾನ್ಸ್ಫರ್ ಮಾಡುವ ಕಾರಣದಿಂದ ಐ ಹ್ಯಾವ್ ಟು ಡೆಬಿಟ್ ಇಟ್ ಬಿಕಾಸ್ ದೇ ನೀಡ್ ಟು ಬಿ ಕ್ಲೋಸ್. ಪಾಸ್ ಮಾಡ್ತೇನೆ ಎಂಟ್ರಿ. 8% redeemable preference share capital account debit 6 lakhs. Premium on redemption of preference shares account debit 30,000 because we know that on 6 lakh we have to make the payment of premium 5%, it comes to 30,000. So we have to transfer it to the shareholders account to 8% redeemable preference shareholders account 6,30,000. So ಈ ಎಂಟ್ರಿ ಪಾಸ್ ಮಾಡೋದರ ಮೂಲಕ preference share capital account ಯಾವುದು 8% redeemable preference share capital account is closed. At the same time premium on redemption of preference shares account is also closed. Entry for the transfer of redeemable preference share capital along with the premium on redemption to redeemable preference shareholders account. Let us pass the same journal entry for the other class of redeemable preference share also. 9% redeemable preference share capital account debit 3 lakh. Premium on redemption of preference shares account debit 15,000. ಅಂದ್ರೆ 3 ಲಕ್ಷದ ಮೇಲೆ 5%. To redeemable preference shareholders account 3,15,000. ಅಂದ್ರೆ ನಾನು ನಿಮಗೆ ಆಲ್ರೆಡಿ ವರ್ಕಿಂಗ್ ನೋಟ್ ಮಾಡುವಾಗ ಹೇಳಿದ್ದೇನೆ 45,000 ಪ್ರೀಮಿಯಂ ಆನ್ ರಿಡಂಪ್ಷನ್ ಅಂತ. ಹೇಗದು 45,000? 30,000 ಒಂದು ಕ್ಲಾಸ್ನ ಮೇಲೆ, 15,000 ಇನ್ನೊಂದು ಕ್ಲಾಸ್ನ ಮೇಲೆ, ಒಟ್ಟಾರೆ 45,000 will be the premium on redemption. I have closed it them by debiting and the amount due to the shareholders being transferred. Entry for the transfer of redeemable preference share capital along with the premium on redemption to redeemable preference shareholders account. I hope you have understood this journal entry as well. Let us move to the next one. Let us make the payment now. I have passed the journal entries separately. ನಾವು ಕಂಬೈನ್ ಕೂಡ ಎಂಟ್ರಿ ಪಾಸ್ ಮಾಡಬಹುದು. ನಾನು ಅದನ್ನು ಈ ಎರಡು ಎಂಟ್ರಿ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಹೇಳ್ತೇನೆ ಹೇಗೆ ಕಂಬೈನ್ ಎಂಟ್ರಿ ಪಾಸ್ ಮಾಡೋದು ಅಂತ. Let us pass separately the journal entry. First let us make the payment to the 8% redeemable preference shareholders. ಅವರಿಗೆ ನಾನು ಕೊಡಲಿಕ್ಕೆ ಬಾಕಿ ಇತ್ತು ಹಿಂದಿನ ಎಂಟ್ರಿಯಲ್ಲಿ. Will be making the payment. When we make the payment our liability decreases, need to be debited. 8% redeemable preference shareholders account debit 6,30,000 to bank account. Bank account ನಾನು ಯಾಕೆ ಕ್ರೆಡಿಟ್ ಮಾಡಿದೆ? Because payment ಮಾಡಿದ ಕಾರಣದಿಂದ there is a decrease in the bank balance, so I need to credit it 6,30,000. Entry for the final settlement made to the redeemable preference shareholders. Similarly I have to pass the entry for the final payment that we are making to the 9% redeemable preference shareholders. So let us debit them because our liability decreases. 9% redeemable preference shareholders account debit 3,15,000 to bank account to 3,15,000. Entry for the final settlement made to the redeemable preference shareholders. ಇಲ್ಲೂ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಡಿಕ್ರೀಸ್ ಆಗ್ತದೆ, ಹಾಗಾಗಿ ಕ್ರೆಡಿಟ್ ಕೊಟ್ಟೆ. ಸೊ ರಿಡಂಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಜರ್ನಲ್ ಎಂಟ್ರೀಸ್ ಎಲ್ಲ ಮುಗಿತು. ಲೆಟ್ ಅಸ್ ಪಾಸ್ ದ ಜರ್ನಲ್ ಎಂಟ್ರಿ ಫಾರ್ ದ ಬೋನಸ್ ಇಶ್ಯೂ. I already told you that when you are making the bonus issue, as the bonus shares are issued after making the new issue, you have to consider new issue as well to calculate the number of bonus shares that you are going to issue. ಬೋನಸ್ ಇಶ್ಯೂ ಅನ್ನು ನಾವು ಹೊಸ ಷೇರುಗಳನ್ನು ಇಶ್ಯೂ ಮಾಡಿದ ನಂತರ ಮಾಡುವ ಕಾರಣದಿಂದ ಬೋನಸ್ ಲೆಕ್ಕಾಚಾರ ಮಾಡುವಾಗ, ಎಷ್ಟು ಶೇರ್ಸ್ ಬೋನಸ್ ಆಗಿ ಕೊಟ್ಟಿದ್ದೇನೆ ಅಂತ ಲೆಕ್ಕಾಚಾರ ಮಾಡುವಾಗ ಹೊಸ ಷೇರುಗಳನ್ನು ನಾನು ಪರಿಗಣಿಸಬೇಕಾಗ್ತದೆ. ನಮ್ಮ ಕಂಪನಿಯಲ್ಲಿ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿತ್ತು? 1.5 ಲಕ್ಷ ಇತ್ತು.
ನಾನು ಬೋನಸ್ ಇಶ್ಯೂ ಮಾಡುವುದಕ್ಕೆ ಮೊದಲು ಹೊಸ ಷೇರುಗಳನ್ನು ನಾನು ಪಬ್ಲಿಕ್ಗೆ ಇಶ್ಯೂ ಮಾಡ್ತೇನೆ. ಎಷ್ಟು ಇಶ್ಯೂ ಮಾಡ್ತೇನೆ? 30,000 ಶೇರ್ಸ್ ಅನ್ನು ಇಶ್ಯೂ ಮಾಡ್ತೇನೆ. ಹಾಗಾದ್ರೆ ನನ್ನ ಬಳಿಯಲ್ಲಿ ಒಟ್ಟು ಎಷ್ಟು ಶೇರ್ಸ್ ಉಂಟು? 1,80,000 ಶೇರ್ಸ್ ಉಂಟು. 1.5 ಲಕ್ಷ ಬ್ಯಾಲೆನ್ಸ್ ಶೀಟ್ ನಲ್ಲಿ ಆಲ್ರೆಡಿ ಇದ್ದದ್ದು, 30,000 ಹೊಸ ಶೇರ್ಸ್ ಅನ್ನು ನಾನು ಇಶ್ಯೂ ಮಾಡ್ತೇನೆ. ಒಟ್ಟಾರೆ 1,80,000 ಶೇರ್ಸ್ ಉಂಟು, ಈಕ್ವಿಟಿ ಶೇರ್ಸ್. ಅವರಿಗೆ ಬೋನಸ್ ಇಶ್ಯೂ ಮಾಡಬೇಕು. ಯಾವ ರೀತಿ ಬೋನಸ್ ಇಶ್ಯೂ ಮಾಡಬೇಕು ನೋಡಿ. ಫಾರ್ ಎವ್ರಿ 3 ಎಕ್ಸಿಸ್ಟಿಂಗ್ ಶೇರ್ಸ್ ಒಂದು ಬೋನಸ್ ಶೇರ್ ಇಸ್ ಇಶ್ಯೂ. ಪ್ರತಿ 3 ಎಕ್ಸಿಸ್ಟಿಂಗ್ ಶೇರ್ಸ್ಗೆ ಒಂದು ಬೋನಸ್ ಕೊಡ್ತೀರಿ. ಎಷ್ಟು ಎಕ್ಸಿಸ್ಟಿಂಗ್ ಶೇರ್ಸ್ ಉಂಟು? 1,80,000 ಉಂಟು. ಹಾಗಾದ್ರೆ 3ಕ್ಕೆ 1 ಕೊಡ್ತೀರಿ ಅಂತಾದ್ರೆ 1,80,000ಕ್ಕೆ ಎಷ್ಟು ಕೊಡ್ತೀರಿ ಅಂತ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ you will be getting 60,000 number of shares that you are issuing as the bonus shares. ಪ್ರತಿ ಶೇರ್ನ ಬೆಲೆ ಎಷ್ಟು? 10 ರೂಪಾಯಿ. ಬಟ್ ನೀವು ಬೋನಸ್ ಆಗಿ ಕೊಡುವ ಕಾರಣದಿಂದ ಹಣ ಬರುವುದಿಲ್ಲ, ಫ್ರೀ ಆಗಿ ಕೊಡ್ತಾ ಇದ್ದೀರಿ. ಬೋನಸ್ಗೆ ಸಂಬಂಧಪಟ್ಟ ಹಾಗೆ we know that 2 ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಒಂದು ಡಿಕ್ಲರೇಷನ್ ಆಫ್ ದ ಬೋನಸ್, ನಾನು ಕೊಡ್ತೇನೆ ಅಂತ ಘೋಷಣೆ ಮಾಡಬೇಕು, ಅಂದ್ರೆ ಲಯಬಿಲಿಟಿ ಆಗ್ತದೆ. ಇನ್ನೊಂದು ಕೊಡುವುದಕ್ಕೆ, ಸರಿಯಲ್ಲ? ಯಾವುದರಿಂದ ಕೊಡಬೇಕು? ನಮ್ಗೆ ಗೊತ್ತು, ಕಂಪನೀಸ್ ಆಕ್ಟ್ ಆಫ್ 2013 ಏನ್ ಹೇಳುತ್ತೆ? ದ ಬೋನಸ್ ಇಶ್ಯೂ ಶುಡ್ ಬಿ ಮೇಡ್ ಫ್ರಮ್ ದಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್. ನಮ್ಗೆ ಗೊತ್ತು, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ನಮ್ಮ ಬಳಿಯಲ್ಲಿ ಉಂಟು. ಎಷ್ಟು ಬ್ಯಾಲೆನ್ಸ್ ಉಂಟು? 6 ಲಕ್ಷ ಉಂಟು. ಯಾವ ಬ್ಯಾಲೆನ್ಸ್ ಉಂಟು? ಕ್ರೆಡಿಟ್ ಬ್ಯಾಲೆನ್ಸ್ ಉಂಟು. ನಾನು ಅದನ್ನು ಬಳಸ್ಕೊಳ್ತೇನೆ. ಈಗ 6 ಲಕ್ಷಕ್ಕೆ 6 ಲಕ್ಷವು ಯುಟಿಲೈಸ್ ಆಗ್ತಾ ಉಂಟು. ಬಿಕಾಸ್ 60,000 ಇಂಟು 10 6 ಲಕ್ಷ ಎಂಟ್ರಿ ಪಾಸ್ ಮಾಡುವ ತಾನೆ. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಡೆಬಿಟ್ 6 ಲಕ್ಷ. ಯಾಕೆ ಡೆಬಿಟ್ ಮಾಡಿದೆ? ದಟ್ ವಾಸ್ ಕ್ಯಾರಿಂಗ್ ದ ಕ್ರೆಡಿಟ್, ಐ ಆಮ್ ಯೂಸಿಂಗ್ ಇಟ್, ನೀಡ್ ಟು ಬಿ ಡೆಬಿಟೆಡ್. ಬಿಕಾಸ್ ಕ್ಲೋಸ್ ಆಗುತ್ತೆ, ಕಡಿಮೆ ಆಗ್ತದೆ, ಕ್ಲೋಸ್ ಆಗ್ತದೆ. ಹಾಗಾಗಿ ಡೆಬಿಟ್ ಮಾಡಿದೆ. ಯಾವುದಕ್ಕೆ ಕೊಡಬೇಕು? ಐ ಹ್ಯಾವ್ ಡಿಕ್ಲೇರಿಂಗ್ ನಾವ್ ದಟ್ ಐ ಆಮ್ ಗಿವಿಂಗ್ ದ ಬೋನಸ್. ಲಯಬಿಲಿಟಿ ಉಟ್ಕೊಡುತ್ತೆ ಇನ್ ದ ಫಾರ್ಮ್ ಆಫ್ ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಹಾಗಾಗಿ ನಾನು ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕು ವಿತ್ 6 lakh ಎಂಟ್ರಿ ಫಾರ್ ದ ಡಿಕ್ಲರೇಷನ್ ಆಫ್ ಬೋನಸ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಘೋಷಣೆ ಮಾಡಿದೆ ಕೊಡ್ತೇನಂತ, ಕೊಡೋಣ. ಈಗ ಕೊಡುವ ಕಾರಣದಿಂದ ನನ್ನ ಲಯಬಿಲಿಟಿ ಕ್ಲೋಸ್ ಆಗ್ತದೆ. ಯಾವ ಲಯಬಿಲಿಟಿ? ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಅನ್ನುವ ಲಯಬಿಲಿಟಿ ಕ್ಲೋಸ್ ಆಗ್ತದೆ. ಸೊ ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ವಿತ್ 6 lakhs ಟು ಏನು ಕೊಡ್ತೇನೆ ನಾನು ಅವರಿಗೆ? ಈಕ್ವಿಟಿ ಶೇರ್ಸ್ ಕೊಡ್ತೇನೆ. ಟು ದಟ್ ಎಕ್ಸ್ಟೆಂಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 6 lakhs. Entry for the issue of bonus shares to equity shareholders. I hope you have understood how to pass the journal entries for all these things. ನಾವು 3 ವಿಚಾರಕ್ಕೆ ಸಂಬಂಧಪಟ್ಟಾಗಿ ಲೆಕ್ಕದಲ್ಲಿ ಡೀಲ್ ಮಾಡಿದ್ವಿ. ಒಂದು, ಪಾರ್ಟ್ಲಿ ಪೇಯ್ಡ್ ಅನ್ನು ಫುಲ್ಲಿ ಪೇಯ್ಡ್ ಕನ್ವರ್ಟ್ ಮಾಡಿದ್ವಿ, ಹೊಸ ಶೇರ್ ಅನ್ನು ಇಶ್ಯೂ ಮಾಡಿದ್ವಿ, ಮತ್ತೆ ಬೋನಸ್ ಇಶ್ಯೂ ಮಾಡಿದ್ವಿ. ಡಿಟೈಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಲೆಟ್ ಅಸ್ ಮೂವ್ ಟು ದ ಪ್ರಿಪರೇಷನ್ ಆಫ್ ದ ಬ್ಯಾಲೆನ್ಸ್ ಶೀಟ್. Balance sheet of Chandrika Limited as on 31st March 2019 after redemption. 2,40,000 equity shares of rupees 10 each, 24 lakh. 2,40,000 equity shares ಹೇಗೆ ಬಂತು? ಬಿಗಿನಿಂಗ್ ನಲ್ಲಿ 1.5 ಲಕ್ಷ ಇತ್ತು, ನೆನ್ಪಿಟ್ಕೊಳ್ಳಿ. ಹೊಸ ಷೇರುಗಳ ರೂಪದಲ್ಲಿ 30,000 ಇಶ್ಯೂ ಮಾಡಿದ್ದು. ಎಷ್ಟಾಯ್ತು ಈಗ? 1,80,000 ಪ್ಲಸ್ ಈಗ ತಾನೇ ನಾವು ಬೋನಸ್ ಇಶ್ಯೂ ಮಾಡಿದ್ದು 60,000 ಶೇರ್ಸ್. 1.5 ಲಕ್ಷ ಪ್ಲಸ್ 30,000 ಪ್ಲಸ್ 60,000 ಟೋಟಲ್ ಮಾಡಿದಾಗ ಇಟ್ ವಿಲ್ ಬಿ 2,40,000 ಶೇರ್ಸ್. ಪ್ರತಿ ಶೇರ್ನ ಬೆಲೆ ಎಷ್ಟು? 10 rupees. ಹಾಗಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ವಿಲ್ ಬಿ 24 lakhs. ಕ್ಯಾಪಿಟಲ್ ರಿಸರ್ವ್ ನಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ, ಅಷ್ಟೇ ಇದೆ. ನಾವು ಎಲ್ಲೂ ಬಳಸ್ಕೊಳ್ಳಿಲ್ಲ. 1 ಲಕ್ಷ. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಬರೋದಿಲ್ಲ. ಯಾಕೆ ಬರೋದಿಲ್ಲ? 6 ಲಕ್ಷ ಇತ್ತು, ನಾವು ಬೋನಸ್ ಇಶ್ಯೂಗೆ ಬಳಸ್ಕೊಂಡ್ವಿ. ಬೋನಸ್ ಇಶ್ಯೂಗೆ ಬಳಸ್ಕೊಳ್ಳಿಲ್ಲ ಅಂತಾದ್ರೆ ಇಲ್ಲಿ ಬರ್ತಿತ್ತು. ಆಸ್ ವಿ ಹ್ಯಾವ್ ಯೂಸ್ಡ್ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಟು ಮೇಕ್ ದ ಬೋನಸ್ ಇಶ್ಯೂ ಆಫ್ shares to the equity shareholders, there is no balance in the capital redemption reserve, hence it will not come and appear in the balance sheet. Let us move to the next one. Securities premium beginning ನಲ್ಲಿ 60,000 ಇತ್ತು, ಅದರಲ್ಲಿ 45,000 ಕೊಟ್ವಿ. ಪ್ರೀಮಿಯಂ ಆನ್ ರಿಡಂಪ್ಷನ್ಗೆ 15,000 ಆಯಿತು. ಹೊಸ ಶೇರ್ ಇಶ್ಯೂ ಮಾಡಿ 30,000 ಬಂತು. ಒಟ್ಟು ಎಷ್ಟಾಯ್ತು? ಈಗ 45,000 ಸೆಕ್ಯೂರಿಟಿ ಪ್ರೀಮಿಯಂ ನಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ. ಅದರ ಲಯಬಿಲಿಟಿ ಇಸ್ ವಿಲ್ ಬಿ 3,60,000. ರೆವಿನ್ಯೂ ರಿಸರ್ವ್ ಇಸ್ ಆಲ್ರೆಡಿ ಕ್ಲೋಸ್ಡ್, ಬರೋದೇ ಇಲ್ಲ. ಮೂವಿಂಗ್ ಆನ್ ಟು ದ ಅಸೆಟ್ಸ್, ಸೆಂಟ್ರಿ ಅಸೆಟ್ಸ್ ನಲ್ಲಿ ಬದಲಾವಣೆ ಇಲ್ಲ. 26,20,000. ಕ್ಯಾಶ್ ಟು ಬ್ಯಾಂಕ್ ಅನ್ನು ಗಮನಿಸೋಣ. 8,25,000 ಬಿಗಿನಿಂಗ್ ನಲ್ಲಿತ್ತು. 3,30,000 ಫ್ರೆಶ್ ಇಶ್ಯೂ ಮಾಡಿ ಬಂತು. 75,000 ಏನದು? ಫೈನಲ್ ಕಾಲ್ ಮಾಡಿದ್ದೀವಿ, ಅದರಲ್ಲಿ ಹಣ ಬಂತು. ಪಾರ್ಟ್ಲಿ ಪೇಯ್ಡ್ ಅನ್ನು ಕನ್ವರ್ಟ್ ಮಾಡುವಾಗ ಒಟ್ಟು ಅದರಿಂದ 9,45,000
ನಾವು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಬಳಸ್ಕೊಡ್ತೀವಿ, ಹಾಗಾಗಿ ಮೈನಸ್ ಆಗ್ತದೆ. ಒಟ್ಟಾರೆ ನಮ್ಮ ಬಳಿಯಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ನಲ್ಲಿ ವಿಲ್ ಹ್ಯಾವ್ ಓನ್ಲಿ 2,85,000. ವೆನ್ ಯು ಗೆಟ್ ದ ಟೋಟಲ್ ಮಾಡಿದಾಗ ಯು ವಿಲ್ ಹ್ಯಾವ್ 29,05,000 on both the sides. I hope you have understood the balance sheet as well. Thank you very much.